ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಸೋನಂ ವಾಂಗ್ಚುಕ್ ಉಪವಾಸದಿಂದ ಹೈಪ್ ಪಡೆದುಕೊಂಡ ಸಿಜೆಪಿ ಹೋರಾಟದಲ್ಲಿ ಈಗ ಸೋನಂ ಮರೆತು ಹೋಗೋ ಲೆವೆಲ್ನ ಬೆಳವಣಿಗೆಗಳು ನಡೀತಾ ಇವೆ. ಇಲ್ಲಿಯ ತನಕ ಏನೆಲ್ಲ ಆಯಿತು ಅನ್ನೋದನ್ನ ನೋಡ್ತಾ ಇದ್ದೀರಾ. ಈ ಹೊತ್ತಲ್ಲಿ ಡೀಪ್ ಸ್ಟೇಟ್ ಕಾರ್ಯವೈಖರಿಯ ಅಸಲಿ ವಿಷಯ ಭಾರತೀಯರಿಗೆ ಅರ್ಥವಾಗ್ತಾ ಇದೆ. ಬಾಂಗ್ಲಾ, ನೇಪಾಳ, ಭಾರತ ಮೂರೂ ದೇಶಗಳಲ್ಲಿ ಸೇಮ್ ಪ್ಯಾಟರ್ನ್ನಲ್ಲಿ ಹೋರಾಟ ನಡೀತಾ ಇರೋದು ಕನ್ಫರ್ಮ್ ಆಗಿದೆ. ಕಳೆದ 1.5 ವರ್ಷದಲ್ಲಿ ಇದು 4ನೇ ಅಟೆಂಪ್ಟ್ ಅನ್ನೋದು ಕೂಡ ಬಹಿರಂಗ ಆಗ್ತಾ ಇದೆ. ಅಕ್ಕಪಕ್ಕದ ದೇಶಗಳಲ್ಲಿ ಆಗಿದ್ದ ಟ್ರಾಜಿಡಿಯಿಂದ ತಪ್ಪಿಸಿಕೊಳ್ಳುವಲ್ಲಿ ಮೋದಿ ಸರ್ಕಾರ ಯಶಸ್ವಿಯಾಗಿದೆ. ಆದರೆ ಈಗ ಸಡನ್ ಆಗಿ ಇನ್ನೊಂದು ರೀತಿಯಲ್ಲಿ ಭಾರತಕ್ಕೆ ಸವಾಲ್ ಹಾಕೋ ಕೆಲಸಗಳಾಗ್ತಾ ಇದೆ. ಈಗ ಇರೋ ಪ್ರಶ್ನೆ, ಅಕ್ಕಪಕ್ಕದ ದೇಶಗಳ ಜನರ ರೀತಿ ಭಾರತೀಯರು ಮೂರ್ಖರಾಗ್ತಾರಾ ಅಥವಾ ವಾಸ್ತವತೆಯನ್ನ ಅರ್ಥ ಮಾಡಿಕೊಳ್ಳುವಲ್ಲಿ ಯಶಸ್ವಿ ಆಗ್ತಾರಾ ಅನ್ನೋದು. ಇನ್ನೊಂದೆಡೆ ಲಾಠಿ ಚಾರ್ಜ್ ಬಳಿಕವೂ ದೆಹಲಿಯಲ್ಲಿ ಹೋರಾಟಗಳು ಮುಂದುವರೆದಿವೆ. ಇದೆಲ್ಲದರ ಡೀಟೇಲ್ಸ್ ಕೊಡ್ತೀನಿ. ನೀವು ಮಿನಿಟ್ ಮೇಡ್ ಚಾನಲ್ ಅನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಭಾರತದ ಜನರನ್ನ ದಿಕ್ಕು ತಪ್ಪಿಸೋದು ಬಹಳ ಸುಲಭ. ಭಾವನಾತ್ಮಕವಾಗಿ ಒಂದು ವಿಚಾರವನ್ನ ಹೇಳಿಬಿಟ್ರೆ ಸಾಕು, ಅದು ಸುಳ್ಳೋ ಸರಿಯೋ ಅನ್ನೋದನ್ನೆಲ್ಲ ಯೋಚನೆ ಮಾಡೋದಿಲ್ಲ. ಅಯ್ಯೋ ಅಮ್ಮ ಅಂತ ಸಪೋರ್ಟ್ ಮಾಡಿಬಿಡ್ತಾರೆ. ಈ ಗುಣಲಕ್ಷಣ ಇಂದು ದೊಡ್ಡ ದೊಡ್ಡ ದುರಂತಗಳಿಗೆ ದಾರಿ ಮಾಡಿ ಕೊಡ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ದೀರಾ. ನೀಟ್ ಹೆಸರಲ್ಲಿ ಹೋರಾಟಕ್ಕೆ ಕೂತಿದ್ದ ವಾಂಗ್ಚುಕ್ ಆಗಲಿ ಅಥವಾ ಉಳಿದ ಜಿರಳೆಗಳ ಬ್ಯಾಕ್ಗ್ರೌಂಡ್ಗಳು ಸರಿಯಿಲ್ಲ, ಇವರೆಲ್ಲ ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ಗುರುತಿಸಿಕೊಂಡಿರುವವರು. ಈ ಹೋರಾಟದ ಉದ್ದೇಶ ನ್ಯಾಯ ಕೇಳೋದು ಅಲ್ಲ, ದೊಂಬಿ ಎಬ್ಬಿಸೋದು ಅಂತ ಸಾಮಾನ್ಯ ಜ್ಞಾನ ಇರುವವರು ಹೇಳ್ತಾನೆ ಬಂದ್ರು. ಆದರೆ ಈಗ ಅದು ಯಾವ ರೀತಿ ಟರ್ನ್ ಆಗಿದೆ ಅಂದ್ರೆ, ಬೇರೆ ಏನೇ ವಿಷಯ ಇರಲಿ, ಆದರೆ ಸರ್ಕಾರ ಬಂದು ಮಾತಾಡಬೇಕಿತ್ತು, ಈ ರೀತಿ ಮಾಡಬಾರ್ದಿತ್ತು ಅನ್ನೋ ರೀತಿಯ ಪ್ರಚಾರ ಆಗ್ತಾ ಇದೆ. ಇದನ್ನೇ ಭಾವನಾತ್ಮಕ ಟ್ರ್ಯಾಪ್ ಅನ್ನೋದು. ಈ ಟ್ರ್ಯಾಪ್ಗೆ ಜನರು ತುತ್ತಾಗೋ ಮುನ್ನ ಈ ಹೋರಾಟಕ್ಕೂ ಬಾಂಗ್ಲಾ, ನೇಪಾಳಕ್ಕೂ ಇರೋ ಸಾಮ್ಯತೆಯನ್ನ ನೋಡಿ ಅನ್ನೋ ವಿಚಾರಗಳು ಈಗ ಹರಿದಾಡ್ತಾ ಇವೆ. ಬಾಂಗ್ಲಾದಲ್ಲಿ ಹಸೀನಾ ಹಾಗೂ ನೇಪಾಳದಲ್ಲಿ KP ಒಲಿ ಶರ್ಮಾ ಸರ್ಕಾರ ಹೇಗೆ ಪತನವಾಯಿತು, ಆ ಹೋರಾಟದ ಅವಧಿ ಎಷ್ಟು ಭೀಕರವಾಗಿತ್ತು ಅನ್ನೋದನ್ನ ಎಲ್ಲರೂ ನೋಡಿರ್ತೀರಿ. ಅಲ್ಲಿ ಅರಾಜಕತೆ ಸೃಷ್ಟಿಯಾಗುವುದಕ್ಕೆ ಒಂದು ಕ್ಲೀನ್ ಅಂಡ್ ಕ್ಲಿಯರ್ ಬ್ಲೂ ಪ್ರಿಂಟ್ ರಚನೆಯಾಗಿತ್ತು. ಅದರಲ್ಲಿ ಮೊದಲ ಹಂತವೇ ವಿದ್ಯಾರ್ಥಿಗಳ ಹೋರಾಟ ಅನ್ನೋ ಹೆಸರಲ್ಲಿ ಗಲಭೆಯನ್ನ ಆರಂಭಿಸೋದು. ಈಗ ಭಾರತದಲ್ಲೂ ಕೂಡ ಅದೇ ಆಗ್ತಾ ಇರೋದು. ಮೊದಲಿಗೆ ಹೊಸ ಮುಖ ಅನ್ನೋ ಹಾಗೆ ಒಬ್ಬ ಹೊಸ ನಾಯಕನನ್ನ ಮುಂದೆ ಬಿಡ್ತಾರೆ. ಅತ್ಯಂತ ಕಡಿಮೆ ಅವಧಿಯಲ್ಲಿ ಆತನನ್ನ ಹೀರೋ ಮಾಡೋದಕ್ಕೆ ಪ್ರಾಯೋಜಿತ ಎಕೋಸಿಸ್ಟಮ್ ಜವಾಬ್ದಾರಿ ತೆಗೆದುಕೊಳ್ಳುತ್ತೆ. ಸೋಷಿಯಲ್ ಮೀಡಿಯಾದಿಂದ ಹಿಡಿದು ವಿದೇಶಿ ಮಾಧ್ಯಮಗಳ ತನಕ ಎಲ್ಲಾ ಕಡೆಗಳಲ್ಲೂ ಆತನಿಗೆ ಹೈಪ್ ಕೊಡ್ತಾ ಹೋಗ್ತಾರೆ. ಇಂಥ ದೇಶದಲ್ಲಿ ಇಂಥದ್ದೊಂದು ಹೋರಾಟ ಆಗ್ತಾ ಇದೆ ಅನ್ನೋದು ಜಗತ್ತಿನ ಮೂಲೆ ಮೂಲೆಯಲ್ಲಿರೋ ಜನರಿಗೆ ಗೊತ್ತಾಗೋ ರೀತಿ ಕಾಳಜಿಯನ್ನ ವಹಿಸ್ತಾರೆ. ಇದು ಮೊದಲ ಹಂತ. ಇದು ಬಾಂಗ್ಲಾ, ನೇಪಾಳ ಬಳಿಕ ಭಾರತದಲ್ಲೂ ಆಗಿದೆ. ಒಬ್ಬ ಹೊಸ ವ್ಯಕ್ತಿಯನ್ನ ನಾಯಕ ಅಂತ ಪ್ರಮೋಟ್ ಮಾಡಿದ ಬಳಿಕ ಆತನಿಗೆ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಬೇಕಾಗುತ್ತೆ. ಆಯಾ ದೇಶಗಳಲ್ಲಿನ ಎಲ್ಲಾ ವಿಪಕ್ಷ ನಾಯಕರನ್ನ ಹಂತ ಹಂತವಾಗಿ ಬೆಂಬಲ ಕೊಡೋ ವ್ಯವಸ್ಥೆಯನ್ನ ಕ್ರಿಯೇಟ್ ಮಾಡಲಾಗುತ್ತೆ. ಸೋಷಿಯಲ್ ಮೀಡಿಯಾಗಳಲ್ಲಿ ರಿಸರ್ಚ್ ವರದಿಗಳಿಗೆ ಹೆಸರುವಾಸಿಯಾಗಿರೋ ಮಾಧ್ಯಮಗಳಲ್ಲಿ ಬಂದಿರೋ ವರದಿಗಳ ಪ್ರಕಾರ ವಿಪಕ್ಷಗಳಿಗೂ ಸಾಕಷ್ಟು ಸಂದೇಶಗಳನ್ನ ನೀಡಲಾಗಿರುತ್ತೆ. ಹೇಗೆ ಅಂದರೆ, ಒಮ್ಮೆಲೆ ಬೆಂಬಲ ಕೊಡೋದಲ್ಲ, ಮೊದಲಿಗೆ ಸ್ವಲ್ಪ ಅಂತರವನ್ನ ಕಾಯ್ದುಕೊಳ್ಬೇಕು. ಆಡಳಿತದಲ್ಲಿರೋ ಸರ್ಕಾರದ ವಿರುದ್ಧ ಹೊಸ ಶಕ್ತಿಯೊಂದು ಉಗಮವಾಗಿದೆ, ಅವರಿಗೆ ಜನರ ಕಡೆಯಿಂದ ಹೆಚ್ಚು ಬೆಂಬಲ ಸಿಗ್ತಾ ಇದೆ, ಸರ್ಕಾರವನ್ನ ಖಂಡಿತ ಅವರು ಉರುಳಿಸ್ತಾರೆ ಅನ್ನೋ ವಾತಾವರಣವನ್ನ ಕ್ರಿಯೇಟ್ ಮಾಡೋದು. ಟೋಟಲ್ ಆಗಿ ಆಲ್ರೆಡಿ ಇರೋ ವಿಪಕ್ಷಗಳಿಗೂ ಈ ಹೊಸ ಆಂದೋಲನಕ್ಕೂ ಯಾವುದೇ ಸಂಬಂಧ ಇಲ್ಲ ಅನ್ನೋ ಹಾಗೆ ಆರಂಭದಲ್ಲಿ ಪ್ರಮೋಟ್ ಮಾಡೋದು. ಹೋರಾಟ ತೀವ್ರ ಸ್ವರೂಪ ಪಡೆದಾಗ ಒಬ್ಬೊಬ್ಬರೇ ಬೆಂಬಲ ಕೊಡೋ ಮೂಲಕ ಅದನ್ನ ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗೋದು. ಈ ರೀತಿ ಪ್ಲಾನ್ ಇರುತ್ತೆ ಅನ್ನೋ ವಿಚಾರಗಳು ಓಡಾಡ್ತಾ ಇದೆ. ಇನ್ನು ಯಾಕೆ ವಿದ್ಯಾರ್ಥಿಗಳನ್ನ ಮುಂದೆ ಬಿಡ್ತಾರೆ ಅನ್ನೋದಕ್ಕೂ ಕೂಡ ಬಲವಾದ ಕಾರಣಗಳಿವೆ. ವಿದ್ಯಾರ್ಥಿಗಳನ್ನ ದೇಶದ ಭವಿಷ್ಯ ಅಥವಾ ದೇಶದ ಆಸ್ತಿ ಅಂತಲೇ ಪರಿಗಣಿಸಲಾಗುತ್ತೆ. ಅಂತ ವಿದ್ಯಾರ್ಥಿಗಳು ತಮ್ಮ ಸಮಸ್ಯೆಯನ್ನ ಮುಂದಿಡ್ತಾ ಇದ್ದಾರೆ ಅಂದಾಗ ಅದನ್ನ ಎಲ್ಲರೂ ಕೇಳಿಸ್ಕೊಳ್ತಾರೆ, ಹತ್ತಿಕ್ಕೋ ಪ್ರಯತ್ನ ಮಾಡೋದಿಲ್ಲ, ಸಾಧ್ಯವಾದ್ರೆ ಸರಿಪಡಿಸೋಣ ಅನ್ನೋ ರೀತಿಯಲ್ಲಿ ಹೋರಾಟಗಳನ್ನ ಅಲೋ ಮಾಡ್ತಾರೆ. ಮೊದಲ ಹಂತದಲ್ಲಿ ವಿದ್ಯಾರ್ಥಿಗಳು ತಮ್ಮ ಸಮಸ್ಯೆ ಏನು ಅನ್ನೋದನ್ನ ಹೇಳ್ಕೊಳ್ತಾರೆ, ಬೇಡಿಕೆಗಳು ಏನು ಅನ್ನೋದನ್ನ ಮುಂದಿಡ್ತಾರೆ. ಇಲ್ಲೇ ಈ ಹೋರಾಟ ನಿಜವಾಗಿಯೂ ಸಮಸ್ಯೆಯನ್ನ ಪರಿಹರಿಸೋದಕ್ಕೆ ಆಗ್ತಾ ಇದೆಯಾ ಅಥವಾ ಬೇರೆ ಉದ್ದೇಶದಿಂದ ಕೂಡಿದೆಯಾ ಅನ್ನೋದಕ್ಕೆ ಕ್ಲಾರಿಟಿ ಸಿಗೋದು. ಈ ಹಂತದಲ್ಲಿ ಕಾಕ್ರೋಚ್ ಕಡೆಗಳಿಂದ ಬಂದ ಹೇಳಿಕೆಗಳು, ವರ್ತನೆಗಳು ನೋಡಿ ಜನರಿಗೆ ಬಂಡವಾಳ ಏನು ಅನ್ನೋದು ಕ್ಲಿಯರ್ ಆಗಿತ್ತು. ಆದರೆ ಬಾಂಗ್ಲಾ ಹಾಗೂ ನೇಪಾಳದಲ್ಲಿ ಈ ಹಂತ ದಾಟಿ ಇನ್ನೊಂದು ಹಂತ ಅಂದ್ರೆ ದೊಂಬಿ ಎಬ್ಬಿಸೋ ಲೆವೆಲ್ಗೆ ಹೋಗಿದ್ರಿಂದ ಎಲ್ಲವೂ ಕೈತಪ್ಪಿ ಹೋಯಿತು. ಬಾಂಗ್ಲಾ ಹಾಗೂ ನೇಪಾಳದಲ್ಲಿ ಈ ಹೋರಾಟದ ಉಸ್ತುವಾರಿಯನ್ನ ಯೂನಸ್ ಹಾಗೂ ಬಾಲೆನ್ ಶಾ ವಹಿಸಿಕೊಂಡ್ರೆ, ಭಾರತದಲ್ಲಿ ಇದನ್ನು ವಹಿಸಿಕೊಂಡಿದ್ದು ಸೋನಂ ವಾಂಗ್ಚುಕ್. ಆದರೆ ಅಕ್ಕಪಕ್ಕದ ದೇಶಗಳ ರೀತಿ ಭಾರತದಲ್ಲಿ ಇದು ಈಸಿಯಾಗಿ ಆಗೋಗ್ಲಿಲ್ಲ. ಅದಕ್ಕೆ ಮೊದಲ ಕಾರಣ, ಭಾರತದಲ್ಲಿ ಆಡಳಿತ ವಿರೋಧಿ ಅಲೆ ಇರಲಿಲ್ಲ ಅನ್ನೋದು. ಹಾಗನ್ನ ಮಾತ್ರಕ್ಕೆ ಭಾರತ ಸೇಫ್ ಝೋನ್ನಲ್ಲಿ ಇರಲಿಲ್ಲ. ಯಾಕಂದ್ರೆ ಪ್ರಧಾನಿ ಡ್ಯಾನ್ಸ್ ಮಾಡಿದ್ದಾರೆ ಅಂತ ಯಾರೋ ಸುಳ್ಳು ಸುದ್ದಿ ಹರಡಿಸಿದ್ರೆ ಅದನ್ನ ಹಿಂದೆ ಮುಂದೆ ಯೋಚಿಸದೆ ಅದೇ ಸತ್ಯ ಅಂತ ನಂಬಿ ಮಾತಾಡುವ ವಿಜ್ಞಾನಿಗಳು ಜಾಸ್ತಿ ಇರೋ ದೇಶದಲ್ಲಿ ಹೋರಾಟವನ್ನ ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗೋದು ಕಷ್ಟದ ಕೆಲಸ ಆಗಿರಲಿಲ್ಲ ಅಂತ ಜನರೇ ಹೇಳ್ತಾರೆ. ಆದರೆ ಈ ಹೋರಾಟಕ್ಕೆ ಬೆಂಬಲ ಕೊಡ್ತಾ ಇರೋ ಕೋಟ್ಯಂತರ ಜನರು ಕೇವಲ ಸೋಷಿಯಲ್ ಮೀಡಿಯಾದಲ್ಲಿ ಉಳಿದು 100ಕ್ಕೂ ಒಳಗಿನ ಸಂಖ್ಯೆಯಲ್ಲಿ ಜನರು ಆರಂಭದಲ್ಲಿ ಅಲ್ಲಿ ಹೋರಾಟಕ್ಕೆ ಇಳಿದಿದ್ದು ಕಾಣದ ಕೈಗಳಿಗೆ ಹೊಡೆತ ಕೊಟ್ಟಿತ್ತು ಎನ್ನಲಾಗ್ತಾ ಇದೆ.
ಇನ್ನು ಸೋನಂ 17 ದಿನಗಳ ಕಾಲ ಉಪವಾಸ ಮಾಡಿದಾಗಲೂ ಇಲ್ಲದ ಹೈಪ್ 18ನೇ ದಿನದ ನಂತರ ಸಿಗ್ತಾ ಹೋಗುತ್ತೆ ಅನ್ನೋದನ್ನ ಜನರು ನೋಡಿದ್ದಾರೆ. ಅದಕ್ಕೂ ಮುಂಚೆ ಒಂದು ಘಟನೆ ನಡೆದಿತ್ತು. ಅದು ಅಖಿಲೇಶ್ ಹಾಗೂ ಕೇಜ್ರಿವಾಲ್ ಕೂಡ ಸಿಜೆಪಿ ಸ್ಟೇಜ್ ಮೇಲೆ ಬಂದು ಬೆಂಬಲವನ್ನ ಕೊಟ್ಟಿದ್ದು. ಇದಕ್ಕೆ ಕಾರಣ ನೋಡ್ತಾ ಹೋದ್ರೆ ಬೇರೆ ದೇಶಗಳಲ್ಲಿ ಸಡನ್ ಆಗಿ ಹುಟ್ಟಿದ ಹೀರೋ ರೀತಿ ಕಾಕ್ರೋಚ್ ನಾಯಕ ಅಭಿಜಿತ್ ಸಕ್ಸಸ್ ಆಗ್ಲಿಲ್ಲ ಅನ್ನೋ ಮಾಹಿತಿ ಓಡಾಡ್ತಾ ಇದೆ. ಪ್ರಮುಖ ಕಾಕ್ರೋಚ್ ಫೇಲ್ ಆಗಿದ್ದಾನೆ ಅಂತ ಸುಮ್ಮನೆ ಬಿಟ್ರೆ ಇಷ್ಟು ದಿನ ಮಾಡಿದೆಲ್ಲ ವೇಸ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಕೇಜ್ರಿವಾಲ್ ಹಾಗೂ ಅಖಿಲೇಶ್ ರನ್ನ ಮುಂದೆ ಬಿಡಲಾಯಿತು. ಕೊನೆ ಹಂತದಲ್ಲಿ ಅವರ ಪಕ್ಷದ ಕಾರ್ಯಕರ್ತರಾದರೂ ಬಂದು ಬೆಂಬಲ ಕೊಡೋ ಮೂಲಕ ಪ್ರೊಟೆಸ್ಟ್ನಲ್ಲಿ ಸಂಖ್ಯೆ ಹೆಚ್ಚು ಮಾಡೋ ಪ್ರಯತ್ನಗಳು ನಡೆದವು ಅನ್ನೋ ವ್ಯಾಖ್ಯಾನ ಇದೆ. ಆದರೆ ಅದು ಕೂಡ ವರ್ಕ್ ಆಗದೆ ಇದ್ದ ಹೊತ್ತಲ್ಲಿ ಎಲ್ಲಾ ವಲಯದಿಂದಲೂ ಜನರನ್ನ ಒಗ್ಗೂಡಿಸೋ ಕೆಲಸ ಆಗಿತ್ತು. ಹೇಗೆ ಅಂದ್ರೆ ಬಾಲಿವುಡ್ನಲ್ಲಿ ಫ್ರೀ ಇರುವ ಗಣ್ಯರ ಬಳಿ ವಿಡಿಯೋ ಮೂಲಕ ಕರೆ, ಸೋಷಿಯಲ್ ಮೀಡಿಯಾದಲ್ಲಿ ಯಾರೆಲ್ಲ ಜಾಸ್ತಿ ಫಾಲೋವರ್ಸ್ ಹೊಂದಿದ್ದಾರೋ ಅವರ ಕೈಯಲ್ಲಿ ಹೇಳಿಸೋ ಯತ್ನ. 1-2 ದಿನಗಳ ಕಾಲ ಟಿವಿ ಮೊಬೈಲ್ ಎಲ್ಲಿ ನೋಡಿದ್ರು ಎಲ್ಲಾ ಜನರು ಸಿಜೆಪಿ ಹೋರಾಟಕ್ಕೆ ಸೋನಂಗೆ ಬೆಂಬಲ ಕೊಡ್ತಾ ಇದ್ದಾರೆ ಅನ್ನೋ ರೀತಿ ಕಾಣಿಸೋ ಹಾಗೆ ಪ್ರಯತ್ನಗಳು ನಡೆದ ಬಗ್ಗೆ ಮಾಹಿತಿ. ಯಾಕಂದ್ರೆ ನಮ್ಮ ದೇಶದ ಜನರು ಯಾವ ಲೆವೆಲ್ಗೆ ಭಾವನಾತ್ಮಕ ಜೀವಿಗಳು ಅಂದ್ರೆ, ಒಬ್ಬ ಹೈ ಕ್ಲಾಸ್ ಕ್ರಿಮಿನಲ್ 100 ಜನರ ಮುಂದೆ ಕಣ್ಣೀರಿಟ್ಟರು ಸಾಕು, ಅದರಲ್ಲಿ 20 ಜನರು ಆತನ ಬಗ್ಗೆ ಯಾವುದೇ ಹಿನ್ನೆಲೆ ತಿಳಿದುಕೊಳ್ಳದೆ ಯಾವ ಯೋಚನೆಯನ್ನು ಮಾಡದೆ ಅಯ್ಯೋ ಪಾಪ ಅಂತ ಬೆಂಬಲ ಕೊಡ್ತಾರೆ. ಅಂಥದ್ರಲ್ಲಿ ಸಿನಿಮಾದವರು ಭಾವನಾತ್ಮಕವಾಗಿ ಹೇಳಿದ್ರೆ ಜನರ ಭಾವನೆಗಳ ಕಟ್ಟೆಯೊಡೆದು ಓಡೋಡಿ ಬರ್ತಾರೆ ಅನ್ನೋ ಲೆಕ್ಕಾಚಾರ ಇತ್ತು ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಅದು ಈಗ ನಿಜವಾದಂತೆ ಕಾಣಿಸ್ತಾ ಇದೆ. ಅಂದಹಾಗೆ ಭಾರತದ ಅಕ್ಕಪಕ್ಕದ ದೇಶಗಳ ರೀತಿ ಫಾರ್ಮುಲಾ ನಮ್ಮ ದೇಶದಲ್ಲಿ ಅಪ್ಲೈ ಆಗಿದ್ದು ಇದೇ ಮೊದಲಲ್ಲ. ಕಳೆದ 1.5 ವರ್ಷದಲ್ಲಿ ಇದು 4ನೇ ಬಾರಿ ಅನ್ನೋ ಮಾಹಿತಿಗಳು ಕೂಡ ರಿವೀಲ್ ಆಗ್ತಾ ಇದೆ. ಆ ಪ್ರಯತ್ನಗಳು ಯಾವುದು ಅಂದ್ರೆ ವೋಟ್ ಚೋರಿ, ಲಡಾಖ್ ಪ್ರೊಟೆಸ್ಟ್, ಐ ಲವ್ ಮೊಹಮ್ಮದ್, ಈಗ ನೀಟ್ ಹೆಸರಿನ ಆಂದೋಲನ ಎನ್ನಲಾಗ್ತಾ ಇದೆ. ಆದರೆ ಆರಂಭದಲ್ಲಿ ಇನ್ನೊಂದು ದಿಕ್ಕಲ್ಲಿ ಇದ್ಯಾವುದಕ್ಕೂ ಪ್ಯಾನಿಕ್ ಆಗದ ಕೇಂದ್ರ ಸರ್ಕಾರ ಭಾರತದ ಖಾಸಗಿ ರಾಕೆಟ್ ಲಾಂಚ್ನಿಂದ ಹಿಡಿದು ಸ್ಟಾರ್ಟ್ಅಪ್ ಸೇರಿದಂತೆ ತಮ್ಮ ದಿನನಿತ್ಯದ ಕೆಲಸಗಳಲ್ಲಿ ತೊಡಗಿಕೊಂಡಿತ್ತು. ಆದರೆ ಸಂಸತ್ ಚಲೋ ಬಳಿಕ ಇದು ಇಲ್ಲಿಗೆ ಮುಗಿಯೋದಿಲ್ಲ, ದೊಡ್ಡ ಹಂತಕ್ಕೆ ಹೋಗಲಿದೆ. ಮೋದಿ ಹಾಗೂ ಭಾರತ ಸರ್ಕಾರದ ವಿರುದ್ಧ ಇರೋ ಎಲ್ಲಾ ವಿರೋಧಿಗಳನ್ನು ಒಟ್ಟಿಗೆ ಸೇರಿಸಿದ್ದಾರೆ ಅನ್ನೋದು ದಿನದಿನಕ್ಕೂ ಸಾಬೀತಾಗ್ತಾ ಇದೆ. ಇನ್ನು ಪ್ರಪಂಚದಲ್ಲೇ ಅತ್ಯಂತ ಅಭಿಮಾನಿಗಳನ್ನು ಹೊಂದಿರೋ ಪ್ರಕಾಶ್ ರಾಜ್ ಸೇರಿದಂತೆ ಆ ಕೆಟಗರಿಗೆ ಸೇರಿರೋ ನಟರೆಲ್ಲ ಹೋಗಿರೋದ್ರಿಂದ ಖುದ್ದು ಪ್ರಧಾನಿ ಸೇರಿ ಇಡೀ ಕ್ಯಾಬಿನೆಟ್ ನಿಮ್ಮನ್ನ ಎದುರಿಸೋದಕ್ಕೆ ನಮ್ಮ ಕೈಲಿ ಆಗೋದಿಲ್ಲ, ನೀವೇ ಆಡಳಿತವನ್ನ ನಡೆಸಬಿಡಿ ಅಂತ ಶರಣಾಗೋ ರೀತಿಯ ಕಲ್ಪನೆಗಳು ಕೂಡ ಕೆಲವರಲ್ಲಿ ಇದೆಯಂತೆ. ಆದರೆ ಇದೆಲ್ಲ ನಡೆಯೋದು ಸುಲಭನಾ ಅನ್ನೋದು ನಿಮಗೆ ಗೊತ್ತಿರೋ ವಿಚಾರ. ಹೋರಾಟ ಪ್ರತಿಯೊಬ್ಬರ ಹಕ್ಕು, ಅದಕ್ಕೆ ಅಡ್ಡಿಪಡಿಸಬಾರದು ಅನ್ನೋ ಹಾಗೆ ಆರಂಭದ 15 ದಿನಗಳ ಕಾಲ ಪೊಲೀಸರ ಕಣ್ಗಾವಲಿನಲ್ಲಿ ಹೋರಾಟ ಬರದಿಂದ ಸಾಗಿತ್ತು. ಆದರೆ ಯಾವತ್ತು ಜಿರಳೆಗಳು ಕಲ್ಲು ತೂರಾಟವನ್ನ ಆರಂಭಿಸಿದ್ವೋ ದೆಹಲಿ ಪೊಲೀಸರು ಸರ್ಕಾರ ತಮ್ಮ ಕೈಗೆ ಕೊಟ್ಟಿರೋ ಆಯುಧಕ್ಕೆ ಕೆಲಸ ಕೊಟ್ಟಿದ್ದಾರೆ. ಈ ಮಧ್ಯೆ ಸೋನಂ ವಾಂಗ್ಚುಕ್ ಆಸ್ಪತ್ರೆಯಿಂದಲೇ ಸಂದೇಶಗಳನ್ನ ಕೊಡ್ತಾ ಇದ್ದು, ಯಾವೆಲ್ಲ ದುಷ್ಕರ್ಮಿಗಳ ಮೇಲೆ ಕೇಸ್ ದಾಖಲಿಸಿದ್ದೀರೋ ಅದನ್ನೆಲ್ಲ ತೆರೆಯದೇ ಇದ್ರೆ ಮತ್ತೊಮ್ಮೆ ಉಪವಾಸ ಕೂರ್ತೀನಿ ಅಂತ ಬೆದರಿಸ್ತಾ ಇದ್ದಾರೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ.